ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ಅಂತರಾಧಿಕರಣದ ತತ್ವಪ್ರಕಾಶಿಕಾ, ಸತ್ತರ್ಕ ದೀಪಾವಳಿ, ತತ್ವ ಪ್ರದೀಪ, ಹಾಗೆ ಭಾಷ್ಯ ದೀಪಿಕಾ ನಾವು ನೋಡಿ ಮುಗಿಸಿದ್ದೇವೆ. ಇನ್ನು ಈ ಅಧಿಕರಣಕ್ಕೆ ಸಂಬಂಧಿಸಿದಂತೆ 3 ಮತಗಳ ವಿಮರ್ಶೆ ಏನಿದೆ ಅದನ್ನ ನಾವು ನೋಡಬೇಕು. ಮತ್ತೆ ಸೂತ್ರದ ಅರ್ಥಗಳನ್ನು ಕೂಡ ನೋಡಬೇಕು. ಮೊದಲು ಅಂತರ ಉಪಪತ್ತೇ ಅಂತ ಸೂತ್ರ. ಅಲ್ಲಿ ತತ್ ತು ತತ್ತು ಸಮನ್ವಯಾತ್ ಅಂತ ಹಿಂದೆ ಒಂದು ಸೂತ್ರ ಏನು ಬಂದಿದೆ ಮೊದಲನೇ ಪಾದದಲ್ಲಿ, ಅಲ್ಲಿಂದ ತತ್ ಅನ್ನೋ ಶಬ್ದವನ್ನ ತತ್ ತು ಅನ್ನೋದನ್ನ ತಗೊಳ್ಬೇಕು. ತತ್ ಅಂದ್ರೆ ಅದು, ತು ಅಂದ್ರೆ ಅದಾದರೂ ಅಂತ ಹೀಗರ್ಥ. ಅಂತರಹ ಅಂದ್ರೆ ಯಯೇಶೋಂತರಕ್ಷಣೆ ಪುರುಷ ಅಂತ ಏನು ಶಾಂದೋಗ್ಯ ಉಪನಿಷತ್ತಿದೆ, ಆ ಶ್ರುತಿಯಲ್ಲಿ ಕಣ್ಣಿನೊಳಗೆ ನಿಯಾಮಕ ಆಗಿ ವರ್ಣಿತನಾದವನು ತತ್ ತು ಆ ಬ್ರಹ್ಮವೇ ಹೊರತು ಅಗ್ನಿ ಅಲ್ಲ. ಯಾಕೆಂದ್ರೆ ಉಪಪತ್ತೇಹೆ ಏತದ್ ಅಮೃತಂ ಏತದ್ ಅಭಯಂ ಏತದ್ ಬ್ರಹ್ಮ ಅಂತ ಹೀಗೆ ಅಮೃತತ್ವದ ಬಗ್ಗೆ, ಅಭಯತ್ವದ ಬಗ್ಗೆ, ಅಮೃತತ್ವ ಅಭಯತ್ವ ಮೊದಲಾದ ಧರ್ಮಗಳನ್ನು ಹೇಳಿದ್ದಾರೆ. ಅವೆಲ್ಲ ಬ್ರಹ್ಮನಲ್ಲೇ ಉಪಪನ್ನ ಆಗಿವೆ, ಶಾಸ್ತ್ರ ದೃಷ್ಟಿಯಿಂದ ಅವು ಯುಕ್ತವಾಗಿವೆ. ಉಪಪತ್ತಿ ಅಂದ್ರೆ ಯುಕ್ತವಾಗುವುದು ಅಂತ ಅರ್ಥ. ಯುಕ್ತಿಯ ಮೂಲಕ, ಶಾಸ್ತ್ರದ ಮೂಲಕ, ಯುಕ್ತಿಯ ಮೂಲಕ ಉಪಪನ್ನ ಆಗುವುದು ಅಂತ ಸ್ವಲ್ಪ ಹೆಚ್ಚಿನ ಅರ್ಥವನ್ನು ಹೇಳಿದ್ದೆ ಅಷ್ಟೆ. ಅದನ್ನ ಸಂಸ್ಕೃತ ವಾಕ್ಯಗಳಲ್ಲಿ ಬರೆದಿದ್ದಾರೆ. ಅಂತರಹ ಅಂದ್ರೆ ಚಕ್ಷುರ ಅಂತಸ್ಥಿತ್ವ ರಮಮಾಣ. ಅಂತ ಅಂದ್ರೆ ಒಳಗೆ, ರ ಅಂದ್ರೆ ರಮಮಾಣ ಅಂತ ಅದರ ಅರ್ಥ. ರಮಮಾಣ ಬ್ರಹ್ಮ ಇವ ಮತ್ತು ಅಗ್ನಿ. ಏತದ್ ಅಮೃತಂ ಏತದ್ ಇತ್ಯಾದಿ ಸೂತ್ರಗಳಲ್ಲಿ ಅಮೃತತ್ವ ಅಭಯತ್ವ ಮೊದಲಾದಗಳು ಅಲ್ಲೇ ಬಂದಿರೋದ್ರಿಂದ ಅಂತ. ಅಂತರಕ್ಷಿಣಿ ಇತಿ ಶ್ರುತವು ಅಂತಸ್ಥತ್ವ ಉಕ್ತಾವಪಿ ಏಷ ಆತ್ಮ ಇತ್ಯಾದಿ ಪದೇನ ಆದೇಯಂ ಮಾತಿ. ಆತ್ಮ ಅಂದ್ರೆ ಆದೇಯಂ ಯಾವುದು ಸ್ವೀಕರಿಸಲಿಕ್ಕೆ ಯೋಗ್ಯವೋ ಅದನ್ನ ಮಾತಿ ಸ್ವೀಕಾರ ಮಾಡ್ತಾನೆ. ಹೀಗೆ ಸಂಸ್ಕೃತ ವಾಕ್ಯಗಳಲ್ಲಿ ಅರ್ಥ ಬರೆದಿದ್ದಾರೆ. ರಮಣಸ್ಯಾಪಿ ಉಕ್ತೆ, ರಮಣವನ್ನು ಕೂಡ ಹೇಳಿದ್ದಾರೆ. ಆದ್ರಿಂದ ಅಂತಸ್ತಂತಂದು ಉಪಪದ, ಅದಕ್ಕೆ ರಮಧಾತು. ಅದಕ್ಕೆ ಡ ಪ್ರತ್ಯಯ ಬಂದ್ರೆ, ರಮು ಕ್ರೀಡಾಯ ಮಿತಿ ಧಾತುವಿಗೆ ಡ ಪ್ರತ್ಯಯ ಬಂದ್ರೆ ಅಂತರಹ ಅಂತ ಹೀಗೆ ರೂಪ ನಿಷ್ಪನ್ನ ಆಗ್ತದೆ. ಇದು ಮೊದಲನೇ ಸೂತ್ರದ್ದಾಯಿತು. ಮುಂದೆ ಸ್ಥಾನಾದಿ ವ್ಯಪದೇಶಾಚ್ಯ ಅಂತ ಸೂತ್ರ. ಅಲ್ಲಿ ಕಣ್ಣಿನ ಶಕ್ತಿ ವಿಶೇಷ ಅದನ್ನು ವರ್ಣನೆ ಮಾಡಿದ್ದಾರೆ. ಮತ್ತೆ ಆತ್ಮನ ಶಕ್ತಿ, ಆ ಕಣ್ಣಿನೊಳಗೆ ನೀವು ಏನ್ ಹಾಕಿದ್ರು ಕೂಡ ಅದು ಹರಿದು ಹೋಗ್ತದೆ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಮತ್ತೆ ಅಲ್ಲಿರುವ ಆ ಭಗವಂತನ ಶಕ್ತಿ, ಅವನು ಸ್ತ್ರೀಯರ ಸೌಂದರ್ಯವನ್ನು ಮುನ್ನಡೆಸುವವನು, ಪುರುಷರ ತೇಜಸ್ಸನ್ನು ಮುನ್ನಡೆಸುವವನು ಅಂತ ಅವನ ಸಾಮರ್ಥ್ಯಗಳನ್ನು ಹೇಳಿದ್ದಾರೆ. ಹೀಗೆ ಸ್ಥಾನ ಆದಿ, ಸ್ಥಾನ ಮತ್ತು ಅದರ ಆತ್ಮನ ಸಾಮರ್ಥ್ಯ. ಸ್ಥಾನ ಅಂದ್ರೆ ಅಕ್ಷಿ, ಕೆಳಗೆ ಸಂಸ್ಕೃತ ವಾಕ್ಯಗಳಲ್ಲಿ ಬರೆದಿದ್ದಾರೆ. ಸ್ಥಾನ ಅಂದ್ರೆ ಕಣ್ಣು ಅಂತ ಅರ್ಥ. ಆದಿ ಪದಾರ್ಥ ತದಧಿಷ್ಠಾತೃ ದೃಶ್ಯತೆ. ಸ್ಥಾನಾದಿ ಅಂದ್ರೆ ಅದರೊಳಗಿರುವಂತಹ ವ್ಯಕ್ತಿಯನ್ನು ತಗೊಳ್ಬೇಕು. ಸ್ಥಾನಾದಿ ಶಬ್ದ ಸ್ಥಾನಾದಿ ಶಕ್ತಿ ಉಪಲಕ್ಷತೆ. ಹಾಗಾದ್ರೆ ಸ್ಥಾನ ವ್ಯಪದೇಶ ಅಂದ್ರೆ ಸ್ಟೇಟ್ಮೆಂಟ್ ಅಂತ ಅರ್ಥ. ಸ್ಥಾನಾದಿಗಳ ವ್ಯಪದೇಶ ಅಂದ್ರೆ ಸ್ಥಾನಾದಿಗಳಲ್ಲಿ ಸ್ಥಾನದ ಕಣ್ಣಿನ ಶಕ್ತಿ ಮತ್ತು ಕಣ್ಣಿನೊಳಗಿರುವ ಅಧಿಷ್ಠಾತೃವಿನ ಶಕ್ತಿ ಅಂತ ಉಪಲಕ್ಷಣತೆ ಅದನ್ನ ಇಟ್ಕೊಳ್ಬೇಕು. ಸ್ಥಾನರೂಪ ಅಕ್ಷಿಶಕ್ತೇ ಅಧಿಷ್ಠಾತೃ ಶಕ್ತಿಯಶ್ಚ ವ್ಯಪದೇಶಾತ್ ಅಂತ ಅದನ್ನೇ ಬರೆದಿದ್ದಾರೆ. ಕಣ್ಣಿನ ಶಕ್ತಿ ಅಂದ್ರೆ ಏನು? ಕಣ್ಣಿಗಿರುವ ಒಂದು ಸ್ವಭಾವ ಅಂತ ಅರ್ಥ. ಅದೇನು ಕಣ್ಣು ತನ್ನೊಳಗೆ ಕಶ್ಮಲವನ್ನು ಇಟ್ಕೊಳ್ಳೋದಿಲ್ಲ, ಹೊರ ಹಾಕ್ತದೆ ಅನ್ನೋದು ಕಣ್ಣಿನ ಶಕ್ತಿ ಅಂತದ್ದು ಅಂತಂದ್ರೆ ಅದ್ರ ಸ್ವಭಾವ ಅಂತ ಆ ಥರ ಅರ್ಥ ಇಟ್ಕೊಳ್ಬೇಕು. ಅದಾದ್ಮೇಲೆ ಸುಖ ವಿಶಿಷ್ಟಾಭಿಧಾನ ದೇವಚ ಅಂತ ಸೂತ್ರ. ಅಲ್ಲಿ ಪ್ರಾರಂಭದಲ್ಲಿ ಅಗ್ನಿಗಳು ಒಕ್ಕೊರಲಿನಿಂದ ಭಗವಂತನ ಬಗ್ಗೆ ಉಪಕೋಸನಿಗೆ ಉಪದೇಶ ಮಾಡುವಾಗ ಕಂ ಬ್ರಹ್ಮ, ಪ್ರಾಣೋ ಬ್ರಹ್ಮ ಅಂತ ವಾಯುವಿನ ಬಗ್ಗೆ ಹೇಳಿ, ಕಂ ಬ್ರಹ್ಮ ಜ್ಞಾನ ರೂಪನಾದವನು ಬ್ರಹ್ಮ, ಸುಖರೂಪನಾದವನು ಬ್ರಹ್ಮ, ಮತ್ತೆ ಖಂ ಬ್ರಹ್ಮ ಜ್ಞಾನ ರೂಪನಾದವನು ಬ್ರಹ್ಮ ಅಂತ ಹೀಗೆ ವಿಶೇಷ ಸುಖವನ್ನು ವರ್ಣನೆ ಮಾಡಿದ್ದಾರೆ. ಸುಖ ವಿಶಿಷ್ಟ ಅಂತಂದ್ರೆ ವಿಶಿಷ್ಟ ಸುಖ ಅಂತ ಅರ್ಥ. ವಿಶಿಷ್ಟವಾದ ಸುಖದ ಬಗ್ಗೆ ಅಲ್ಲಿ ವರ್ಣನೆ ಇದೆ. ಅದು ವಿಶಿಷ್ಟ ಸುಖ ಅನ್ನುವುದೇ ಪೂರ್ಣತ. ಅನುವ್ಯಾಖ್ಯಾನದಲ್ಲೆಲ್ಲ ಆ ಥರ ಬಂದಿದೆ. ಪೂರ್ಣತ್ವ ಅನ್ನುವುದೇ ವೈಶಿಷ್ಟ್ಯ. ಅದಕ್ಕಾಗಿ ನಾವು ಧನ್ವಂತರಿ ಮಂತ್ರ, ಕೃಷ್ಣ ಮಂತ್ರ ಮೊದಲಾದ ಕಡೆ ಮಾಡುವಾಗ ಭಗವಂತನನ್ನು ಪೂರ್ಣ ಎಂಬುದಾಗಿ ಉಪಾಸನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪೂರ್ಣ ಜ್ಞಾನಾತ್ಮನೆ ಹೃದಯಾಯ ನಮಃ, ಪೂರ್ಣೇಶ್ವರಿಯಾತ್ಮನೆ ಶ್ರೀ ಸ್ವಾಹ ಅಂತ ಪೂರ್ಣತ್ವದ ಉಪಾಸನೆಯಲ್ಲಿ ಯಾವತ್ತು ಮಾಡ್ತಿರ್ತೀವಿ.
ಹೀಗೆ ವಿಶಿಷ್ಟ ಸುಖ ಅಂದ್ರೆ ಪೂರ್ಣತಾ ಅಂತಾನೆ ಅದರ ಅರ್ಥ. ಹೀಗೆ ಅಭಿಧಾನಾತ್ ಹೇಳಿರುವುದರಿಂದ, ಅಭಿಧಾನಾದೇವ ಹೇಳಿರುವುದರಿಂದಲೂ ಕೂಡ ಅಂತ ಹೀಗೆ ಅದರ ಅರ್ಥ. ವಿಶಿಷ್ಟಂ ಚ ತತ್ ಸುಖಂ ಚ ಸುಖ ವಿಶಿಷ್ಟಂ. ನೋಡಿ, ಅದನ್ನ ನಾವು ಹಿಂದೆ ನೋಡಿದ್ದೀವಿ. ಆ ಕರ್ಮಧಾರೆಯ ಸಮಾಸ, ಅದರ ವಿಶೇಷಗಳು ಹಿಂದೆ ಮುಂದೆ ಹೋಗಿವೆ. ಸ್ಥಾನವನ್ನು ಅದಲು ಬದಲು ಮಾಡ್ಕೊಳ್ತವೆ. ಕಡಾರ ಕರ್ಮಧಾರೆಯನ್ನು ಸೂತ್ರಕ್ಕೆ ಅನುಗುಣವಾಗಿ ಅಂತ ರಾಯರ ಟಿಪ್ಪಣಿಯಲ್ಲಿ ಅದು ನೋಡಿದ್ವಿ. ಅಥವಾ ಸುಖೇನ ವಿಶಿಷ್ಟಂ ಸುಖ ವಿಶಿಷ್ಟಂ ಅಂತನೂ ಅದನ್ನು ತೃತೀಯ ತತ್ಪುರುಷ ಮಾಡಿಕೊಂಡ್ರು ಏನು ತಪ್ಪಿಲ್ಲ. ಸುಖೇಶು ವಿಶಿಷ್ಟಂ, ಎಲ್ಲಾ ಸುಖಗಳಲ್ಲಿಯೂ ಈ ಸ್ವರೂಪ ಸುಖ ಅಂತನ್ನುವುದು ಜೀವನಿಗೆ ವಿಶಿಷ್ಟವೇ. ಸಾಮಾನ್ಯವಾಗಿ ಎಲ್ಲಾ ಸುಖಗಳಿಂತೂ ಸ್ವರೂಪ ಸುಖ ಅನ್ನುವುದು ವಿಶಿಷ್ಟ ಅಂತ ಲೋಕದ ನಿಯಮ. ಅದರಲ್ಲೂ ಇವನ ಸುಖ ಅಂತ ಮತ್ತು ವಿಶಿಷ್ಟವಾದ್ದು. ಕಂ ಬ್ರಹ್ಮ ಇತಿ ಪೂರ್ಣತ್ವ ವಿಶಿಷ್ಟ ಸುಖರೂಪತ್ವ ಅಭಿಧಾನಾಚ. ಕಂ ಬ್ರಹ್ಮ ಎಂಬುದಾಗಿ ವಿಶಿಷ್ಟವಾದ ಸುಖರೂಪತ್ವವನ್ನು ವರ್ಣನೆ ಮಾಡಿದ್ದಾರೆ. ಆ ವಿಶಿಷ್ಟವಾದ ಸುಖರೂಪತ್ವವೇ ಪೂರ್ಣತ್ವ ಅಂತ ಹೀಗೆ ಅದರ ಅರ್ಥ. ಮುಂದೆ ಶ್ರುತೋಪನಿಷತ್ ಕಗತ್ಯಭಿಧಾನಾಚ ಅಂತ ಈ ಸೂತ್ರ ಇದೆ. ಅದಕ್ಕೆ ಜಯತೀರ್ಥರ ವ್ಯಾಖ್ಯಾನ ನೋಡಿದ್ದೀವಿ, ತತ್ವ ಪ್ರದೀಪದ ವ್ಯಾಖ್ಯಾನ ನೋಡಿದ್ದೀವಿ. ಶ್ರುತೋಪನಿಷತ್ ಅನ್ನೋದು ವ್ಯಕ್ತಿಗಳನ್ನು ಹೇಳ್ತದೆ, ಸಾಧಕರನ್ನ. ಅವರಿಗೆ ಕಗತಿ ಅಂದ್ರೆ ಅದಕ್ಕೆ ತೃತೀಯ ತತ್ಪುರುಷನೂ ಮಾಡಬೇಕು, ಷಷ್ಠಿ ತತ್ಪುರುಷನೂ ಮಾಡ್ಕೊಳ್ಬೇಕು, ಬೇರೆ ಬೇರೆ ಅರ್ಥ ಬರುವ ದೃಷ್ಟಿಯಿಂದ. ಕೇನ ವಾಯುವಿನಿಂದ ಗತಿ, ಕೇನ ಗತಿ ಕಗತಿ, ವಾಯು ಅವರನ್ನ ಕರ್ಕೊಂಡು ಹೋಗ್ತಾನೆ ಮುಂದೆ. ತತ್ಪುರುಷೋ ಮಾನವ, ಆ ವಿದ್ಯುತ್ತನ ಪತಿಯೇ, ಮಿಂಚಿನ ಬಳ್ಳಿಯಾದ ಭಾರತೀಯ ಪತಿಯೇ ಈ ಮಾನವ ವಾಯು. ಅವನೇ ಕೇನ ಅಂದ್ರೆ ಅವನಿಂದ ಅಂತರ್ಥ. ಗತಿ ಎಲ್ಲಿಗೆ ಹೋಗುವಿಕೆ ಅಂದ್ರೆ ಕಸ್ಯ ಗತಿ ಅಂತ ಷಷ್ಠಿ ತತ್ಪುರುಷ ಮಾಡಬೇಕು. ಪರಬ್ರಹ್ಮನ ಗತಿ, ತತ್ಪುರುಷೋ ಮಾನವ ಸಯೇನಾನ್ ಬ್ರಹ್ಮ ಗಮಯತಿ. ಹೀಗೆ ಗತೇಹೇ ಅಭಿಧಾನಾತ್, ಗತಿಯ ಸ್ಟೇಟ್ಮೆಂಟ್ ಇರುವುದರಿಂದ ಈ ಕಾರಣದಿಂದಲೂ ಇಲ್ಲಿ ಬ್ರಹ್ಮನೇ ಶ್ರುತನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಶ್ರುತ ಇತ್ಯುಪಲಕ್ಷಣಂ, ಅಲ್ಲಿ ಶ್ರುತೋಪನಿಷತ್ ಅಂತ ಏನು ಬಂದಿದೆಯಲ್ಲ, ಶ್ರುತ ಅಂತ ಬಂದಿರುವುದು ಉಪನಿಷತ್ತನ್ನ ಕೇವಲ ಕೇಳಿದವರು ಅಂತ ಅರ್ಥ ಅಲ್ಲ, ಮನನ ಧ್ಯಾನಾದಿಗಳನ್ನು ಮಾಡಿದವರು ಅಂತ ಅದರ ಅರ್ಥ. ಅಲ್ಲಿ ಅದಕ್ಕೆ ಮುಂದಿನ ವಾಕ್ಯದಲ್ಲಿ ಬರೆದಿದ್ದಾರೆ, ಶ್ರುತೋಪನಿಷದಾಂ ಅಂದ್ರೆ ಶ್ರುತ ಮತ ಧ್ಯಾತ ಏತದ್ ವಿದ್ಯಾನಾಂ. ಈ ಉಪನಿಷತ್ತನ್ನ ಶ್ರವಣ ಮಾಡುವವರು, ಹಾಗೆ ಅದನ್ನ ಕುರಿತು ಮನನ ಮಾಡುವವರು, ಹಾಗೆ ಅದನ್ನ ಧ್ಯಾನ ಮಾಡುವವರು. ಅಲ್ಲಿ ಅಲ್ಪ ಪ್ರಾಣ ಆಗಿದೆ, ನಿಮ್ಮ ಪುಸ್ತಕದಲ್ಲಿ ತಿದ್ದುಕೊಳ್ಳ್ರಿ. ಶ್ರುತ ಧ್ಯಾತ ಅಂತ ಹೀಗದರ ಅರ್ಥ. ಉಪನಿಷತ್ತನ್ನ ಶ್ರವಣ ಮಾಡುವುದು, ಮನನ ಮಾಡುವುದು, ಧ್ಯಾನ ಮಾಡುವುದು ಅಂದ್ರೆ ಅದರಲ್ಲಿ ಪ್ರತಿಪಾದಿತನಾದ ಭಗವಂತನ ಬಗ್ಗೆ ಧ್ಯಾನಿಸುವುದು ಅಂತಾನೆ ಅರ್ಥ. ಅಂಥ ಏತದ್ವಿದ್ಯಾನಾಂ, ಅಂಥ ಪುರುಷರಿಗೆ ಕೇನ ವಾಯುನ ಕಸ್ಯ ಬ್ರಹ್ಮಣ ಗತೇಹೇ ಅಂತ ಹೀಗೆ ಬಂದಿರುವುದರಿಂದ. ತತ್ವ ಪ್ರದೀಪಕ್ಕನುಸಾರವಾಗಿ ನಾವು ನೋಡಿದ್ದೀವಿ, ಶ್ರುತೋಪನಿಷತ್ಕರು ಅಂದ್ರೆ ಆ ವ್ಯಕ್ತಿಗಳು, ಅವರನ್ನೇ ಆ ಬಹುವ್ರೀಹಿ ಸಮಾಸ ಹೇಳ್ತದೆ. ಬಹುವ್ರೀಹಿ ಸಮಾಸಕ್ಕೆ ಸೂಚಕವಾಗಿ ಆ ಕ ಅನ್ನುವ ಪ್ರತ್ಯಯ ಇದೆ. ಅದಕ್ಕೆ ಗತಿ ಅಂದ್ರೆ ಯಾವ ಗತಿ ಅಂದ್ರೆ ಈ ಭಗವಂತನ ಗತಿಯನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಹೀಗೆ ಬಂದಿರೋದ್ರಿಂದ ಅವನನ್ನೇ ನಾವಿಲ್ಲಿ ತಗೊಳ್ಬೇಕು, ಅಭಿಧಾನಾಚ. ಆದ್ರಿಂದ ಇಲ್ಲಿ ಪ್ರತಿಪಾದಿತನಾದವನು ಬ್ರಹ್ಮ ಅಂತಾನೆ ಅರ್ಥ. ಗತಿ ಅಂತಿದೆಯಲ್ಲ, ಗತಿ ಅಂದ್ರೆ ಬ್ರಹ್ಮನ ಗತಿ ಅಂತ ಒಂದರ್ಥ. ಹಾಗೆ ಪ್ರಾಸಂಗಿಕವಾಗಿ ನನಗೆ ಏನೇನು ನೆನಪಿಗೆ ಬರ್ತಿರ್ತದೋ ಅದನ್ನ ಹೇಳ್ತೀನಿ. ಗತಿ ಅಂದ್ರೇ ಬ್ರಹ್ಮ ಅಂತ ಅರ್ಥ ಇದೆ. ಭವಾನ್ ಮಾತೃ ಸಮೋಸ್ಮಾಕಂ ಭವಾನ್ ಪಿತೃ ಸಮೋಪಿ ಚ ಗತಿಶ್ಚ ಪರಮಾಕೃಷ್ಣ ತ್ವಮೇವ ಚ ಪರಾಯಣಂ ಅಂತ ಕರ್ಣ ಪರ್ವದಲ್ಲಿ, ಮಹಾಭಾರತದಲ್ಲಿ ಅರ್ಜುನ ಭಗವಂತನಿಗೆ ಹೇಳಿದಂತ ಮಾತಿದೆ. ಆದ್ರಿಂದ ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೆ ಇವನು ಪರಮಗತಿ, ಸತಾಂ ಗತಿ ಅಂತೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರೋದು ಒಂದು ಬೇರೆ ವಿಚಾರ ಆಯ್ತು. ಅದಲ್ಲದೆ ಗತಿ ಎಂಬ ಶಬ್ದವನ್ನೇ ನೇರವಾಗಿ ಮಹಾಭಾರತದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಗತಿ ಅಭಿಧಾನ ಆತಂದ್ರೆ ಗತಿ ಶಬ್ದವಾಚ್ಯನಾದ ಬ್ರಹ್ಮನ ಅಭಿಧಾನ ಇದೆ ಅಂತೂ ನಾವು ಅದನ್ನ ಅರ್ಥ ವಿಸ್ತಾರ ಮಾಡಿಕೊಂಡು ನಾವು ಅದನ್ನು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಮುಂದೆ ಅನವಸ್ಥಿತೇ ಅಸಂಭವಾಚ್ಯ ನೇತರ ಅಂತ, ಅಲ್ಲಿ ಅಗ್ನಿಯು ಒಬ್ಬ ಜೀವನಾದ್ರಿಂದ ಅವನು ಅಕ್ಷಸ್ಥನಾಗಿ ಪ್ರೇರಕ ಆಗಿದ್ದಾನೆ ಅಂತ ನೀವು ಯಾರು ವಾದ ಮಾಡಬೇಡಿ.
ಯಾಕೆಂದ್ರೆ ಅವನು ಹೀಗೆ ಪ್ರೇರಕನಾಗೋದಾದ್ರೆ ಅವನಿಗೆ ಮತ್ತೊಬ್ಬ ಪ್ರೇರಕ ಇರಬೇಕು. ಅದರಿಂದ ಅನವಸ್ಥಾ ದೋಷ ಬರ್ತದೆ, ಒಂದು ಕಾರಣ. ಇನ್ನೊಂದು, ಅವನೂ ಒಬ್ಬ ಜೀವನೇ, ಉಳಿದವರು ಅವನು ಯಾರನ್ನ ನೇಮಿಸಬೇಕಾಗಿದೆಯೋ ಅವರೂ ಜೀವರೇ, ಇವನು ಒಬ್ಬ ಜೀವ. ಹೀಗಿರುವಾಗ ಅವನಿಗೆ ಆ ಪ್ರೇರಕತ್ವ ಅಂತ ಅನ್ನೋದು ಬರುವುದೇ ಸಾಧ್ಯ ಇಲ್ಲ, ಅಸ್ವತಂತ್ರನಾದ್ರಿಂದ. ಆದ್ರಿಂದ ಅವನಲ್ಲಿ ಪ್ರತಿಪಾದಿತನಲ್ಲ ಅಂತ ತಾತ್ಪರ್ಯ. ನ ಇತರಹ ಅಂದ್ರೆ ಇತರಹ ಅಗ್ನಿ ನ ಅವನು ಈ ಶ್ರುತಿಯಿಂದ ಪ್ರತಿಪಾದಿತ ಅಲ್ಲ. ಕಿಂತು ಬ್ರಹ್ಮ ಇವ, ಯಾಕೆಂದ್ರೆ ಅನವಸ್ಥಾ ದೋಷ ಬರೋದ್ರಿಂದ. ಹಾಗೆ ಅನವಸ್ಥಾನಾತ್ ಅಗ್ನೇರಪಿ ಪ್ರೇರ್ಯೇಣ ಜೀವತ್ವ ಸಾಮ್ಯನ ಪ್ರೇರಣ ಅಸಂಭವಾಚ್ಚ. ಅಗ್ನಿಯೂ ಕೂಡ, ಪ್ರೇರಕನಾದ ಅಗ್ನಿಯೂ ಕೂಡ ಪ್ರೇರ್ಯನಾದ ಜೀವನ ಜೊತೆಗೆ ಜೀವತ್ವ ಅನ್ನೋ ಧರ್ಮವನ್ನೇ ಸಮಾನವಾಗಿ ಹೊಂದಿದ್ದಾನೆ. ಆದ್ರಿಂದ ಇವನು ಒಬ್ಬ ಅಸ್ವತಂತ್ರ ಅಂದ್ಮೇಲೆ ಅವನು ಹೇಗೆ ಯಾರನ್ನಾದ್ರೂ ಪ್ರೇರಿಸ್ತಾನೆ? ಅದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ಅದ್ವೈತ ದರ್ಶನದಲ್ಲಿ ಸೂತ್ರದ ಅರ್ಥಗಳನ್ನು ಹೇಗೆ ಹೇಳಿದ್ದಾರೆ, ಮತ್ತೆ ಅಲ್ಲಿ ಪೂರ್ವ ಪಕ್ಷ ಏನಿದೆ, ಸಿದ್ಧಾಂತ ಏನಿದೆ ಅಂತ ಅನ್ನೋದನ್ನ ಈಗ ನಾವು ಗಮನಿಸಬೇಕು. ಯಯೇಷಃ ಅಕ್ಷಿಣಿ ಪುರುಷಃ ದೃಶ್ಯತೆ ಏಷ ಆತ್ಮೇತಿ ಹೋವಾಚ ಏತದಮೃತಂ ಅಂತ ಇಷ್ಟು ಛಾಂದೋಗ್ಯ ಉಪನಿಷತ್ತು. ಇಲ್ಲಿ ಪೂರ್ವ ಪಕ್ಷ ಏನಿದೆ ಅಂದ್ರೆ, ಇಲ್ಲಿ ಹೇಳಿದ ಕಣ್ಣಿನಲ್ಲಿರುವ ತತ್ವ ಯಾವುದದು? ಪ್ರತಿಬಿಂಬ. ನೀವು ಎದುರುಗಡೆ ಕೂತ್ಕೊಂಡ್ರೆ ನಿಮ್ಮ ಕಣ್ಣಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸ್ತದೆ, ನಮ್ಮ ಕಣ್ಣಿನಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಿಸ್ತದೆ. ಅದನ್ನೇ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಕಣ್ಣಿನೊಳಗೆ ಎಲ್ಲರಿಗೂ ಕೂಡ ಈ ಪ್ರತಿಬಿಂಬ ಕಾಣುವುದರಿಂದ ಕಣ್ಣಿನಲ್ಲಿ ಕಾಣುವ ಪುರುಷ ಅಂದ್ರೆ ಅದು ಎಲ್ಲರಿಗೂ ಅದು ಪರಿಚಿತ ಆಗಿರುವುದರಿಂದ ಉಪನಿಷತ್ತು ಅದನ್ನು ವರ್ಣನೆ ಮಾಡಿದೆ. ಅಲ್ಲಿ ಏಷ ಅಂತರಕ್ಷಿಣಿ ಪುರುಷ ದೃಶ್ಯತೆ, ಏಷ ಆತ್ಮೇತಿ ಹೋವಾಚ ಅಂತ ಆತ್ಮ ಅಂತ ಶಬ್ದ ಬಂದಿದೆ ಅಲ್ಲ, ಆತ್ಮ ಅಂತ ಶಬ್ದ ಬಂದಿದ್ರಿಂದ ಅದಕ್ಕೆ ಜೀವನೂ ಕೂಡ ಅಕ್ಷಿಸ್ಥನಾಗಬಹುದು. ಯಾಕೆಂದ್ರೆ ಬರೇ ನಮ್ಮ ಪ್ರತಿಬಿಂಬ ಮಾತ್ರ ಅಕ್ಷಿಸ್ಥ ಅಂತಲ್ಲ, ಜೀವನೂ ಆಗಬಹುದು. ಯಾಕೆಂದ್ರೆ ಅವನು ಕಣ್ಣಿಂದ ನೋಡ್ತಾನೆ, ಹಾಗಾಗಿ ಕಣ್ಣಿನಲ್ಲಿದ್ದಾನೆ. ಅಥವಾ ಸೂರ್ಯನನ್ನಾದ್ರೂ ಇಟ್ಕೊಳ್ಳೋಣ, ಅವನು ಕಣ್ಣಿಗೆ ಅಭಿಮಾನಿ ಅನ್ನೋ ದೃಷ್ಟಿಯಿಂದ. ನಿಮ್ಮ ಪರಬ್ರಹ್ಮ ಅಂತೂ ಯಾವ ದೃಷ್ಟಿಯಿಂದಲೂ ಈ ಕಣ್ಣಿನಲ್ಲಿರುವವನು ಅಲ್ವೇ ಅಲ್ಲ, ಅವನು ಸರ್ವಗತ. ಅಂಥವನ್ನ ಕಣ್ಣಿಗೆ ಯಾಕೆ ಸೀಮಿತ ಮಾಡ್ತೀರಿ ಅಂತ ಪೂರ್ವಪಕ್ಷ. ಇಂಥವನ್ನ ಪೂರ್ವಪಕ್ಷವನ್ನ ತಗೊಂಡು ಅದ್ವೈತದಲ್ಲಿ ಅದಕ್ಕೆ ಸಿದ್ಧಾಂತ ಮಾಡಿದ್ದಾರೆ. ಏನಂತ, ಏಷ ಆತ್ಮ ಎಂಬ ಇದರಿಂದ ಅಕ್ಷಿಸ್ಥನಾದವನು ಆತ್ಮ ಅಂತ ಹೇಳಿದ್ದಾರೆ. ಈ ಆತ್ಮ ಅಂದ್ರೆ ಯಾರು? ನೀವು ಯಾರೋ ಜೀವ ಅಂತ ತಿಳ್ಕೊಂಡ್ಬಿಡಬಾರ್ದು. ಆತ್ಮಶಬ್ದ ಬಂದಿರೋದ್ರಿಂದ ಜೀವನೇ ಆಗಬಹುದು ಅಂತ ನೀವು ಸಮಾಧಾನ ಮಾಡ್ಕೊಂಡ್ರಿ, ಹಾಗೆ ಮಾಡಬಾರ್ದು. ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಹೀಗೆ ತತ್ವಮಸಿ ಅನ್ನೋ ಶಬ್ದವನ್ನ ಶ್ರುತಿಗಳಲ್ಲಿ ಪರಮಾತ್ಮನ ಕುರಿತೇ ಪ್ರಯೋಗ ಮಾಡಿದ್ದಾರೆ. ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ಬೃಹದಾರಣ್ಯಕದಲ್ಲಿ ಕೂಡ ಆತ್ಮ ಅನ್ನೋ ಶಬ್ದವನ್ನ ಜಗತ್ತಿಗೆ ಆಧಾರ ಅನ್ನೋ ಅರ್ಥದಲ್ಲಿ ಬ್ರಹ್ಮನಲ್ಲೇ ಪ್ರಯೋಗ ಮಾಡಿದ್ದಾರೆ. ನನಗದು ನೆನಪಿಗೆ ಬಂತು ಅಂತ ಹೇಳಿದೆ, ಇಲ್ಲಿ ಬಂದಿಲ್ಲದೆ ಇರಬಹುದು, ನನಗೆ ನೆನಪಿಗೆ ಬಂತು ಅಂತ ಹೇಳಿದೆ. ಹೀಗೆ ಆತ್ಮ ಶಬ್ದವನ್ನು ಬ್ರಹ್ಮನಲ್ಲಿ ಪ್ರಯೋಗ ಮಾಡಿ ಆ ಬ್ರಹ್ಮನೇ ನೀನಾಗಿದ್ದೆ ಅಂತ ಬಂದಿದೆ. ಅಂತೂ ಆತ್ಮ ಶಬ್ದ ಬ್ರಹ್ಮನಿಗೆ ವಾಚಕ. ಅದು ಛಾಂದೋಗ್ಯದಲ್ಲಿರ್ಬೋದು, ಬೃಹದಾರಣ್ಯಕದಲ್ಲಿರ್ಬೋದು. ತಮೈವೈಕಂ ಜಾನಥ ಆತ್ಮಾನಂ ಅಂತ ಮುಂಡಕೋಪನಿಷತ್ತು, ಮಾಂಡವೋಪನಿಷತ್ನಲ್ಲಿ ಒಂದು ಕಡೆ ಇದೆ. ಹೀಗೆಲ್ಲ ಆತ್ಮನ ಬಗ್ಗೆನೇ ಬಂದಿದೆ. ಅನ್ಯಾವಾಚೋ ಮುಂಚತ, ಬೇರೆ ಇದನ್ನು ಬಿಡ್ರಿ ಅಂತ ಬಂದಿದೆ. ಆದ್ರಿಂದ ಇದೆಲ್ಲ ಬ್ರಹ್ಮವೇ. ಮತ್ತೆ ಅಲ್ಲೇ ಮುಂದೆ ಅಮೃತತ್ವ, ಅಭಯತ್ವ ಮೊದಲಾದ ಗುಣಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಸಂಯದ್ವಾಮತ್ವ ಅನ್ನುವ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ. ಇವೆಲ್ಲ ಬ್ರಹ್ಮನಿಗೆ ಬರಬೇಕು, ಹೊರತು ಜೀವನಿಗೆ ಆಗಲಿ ಸೂರ್ಯನಿಗಾಗಲಿ ಅದು ಇರೋದು ಸಾಧ್ಯವಿಲ್ಲ. ಬ್ರಹ್ಮ ಪಾಪಲೇಪ ರಹಿತ. ಅದು ಬ್ರಹ್ಮ ಪಾಪಲೇಪ ರಹಿತ ಆದ್ರಿಂದ ರಹಿತ ಹೇಗೋ ಹಾಗೆ ಕಣ್ಣು ಕೂಡ ಪಾಪಲೇಪ ರಹಿತ. ಈ ಕಾರಣದಿಂದ ಬ್ರಹ್ಮನೇ ಅಕ್ಷಿಸ್ಥ ಅಂತನ್ಬೇಕೇ ಹೊರತು ಇನ್ನ ಅಗ್ನಿಯನ್ನ ಅಕ್ಷಿಸ್ಥ ಅಂತ ಹೀಗೆ ಹೇಳಬಾರದು ಅಂತ ಅದರ ತಾತ್ಪರ್ಯ. ಮತ್ತೆ ನಾವು ಸಂಯದ್ವಾಮ ಅನ್ನೋ ಶಬ್ದಕ್ಕೆ ಮಾಡಿದ ಅರ್ಥನು, ಅವರು ಸಂಯದ್ವಾಮ ಅನ್ನೋ ಶಬ್ದಕ್ಕೆ ಮಾಡಿದಂತಹ ಅರ್ಥನೂ ಕೂಡ ಸ್ವಲ್ಪ ವಿಭಿನ್ನವಾಗಿವೆ. ವಾಮಾನಿ ಅಂದ್ರೆ ಸೌಂದರ್ಯದ ಎಲ್ಲಾ ಅಂಶಗಳು ಕೂಡ ಎಂ ಸಂಯಂತಿ, ಯಾವ ಭಗವಂತನ ಬಳಿಗೆ ಬಂದು ಸೇರ್ತಾವ ಅಂತ ಹೀಗೆ
ನಾವು ಅರ್ಥ ಮಾಡಿದ್ದೀವಿ, ಅವನು ಸಂಯದ್ವಾಮ ಅಂತ. ಇವರ ದೃಷ್ಟಿಯಲ್ಲಿ ವಾಮ ಅಂದ್ರೆ ಪುಣ್ಯದ ಫಲ. ಅದು ಯಾವ ಕೋಶದಿಂದ ಅವ್ರು ಆತರ ಹೇಳ್ತಾರೆ ಅಂತ ಅನ್ನೋದನ್ನೇನು ನಾವು ನೋಡ್ಬೇಕಾಗಿಲ್ಲ. ಅವ್ರಿಗೇನಾದ್ರು ಕೋಶ ಇರಬಹುದು, ಇಲ್ಲದೆ ಇರಬಹುದು, ಅಂತೂ ವಾಮ ಅಂದ್ರೆ ಪುಣ್ಯದ ಫಲ. ಸಂಯಂತಿ ವಾಮಾನಿ ಅನೇನ, ಅನೇನ ಈ ಬ್ರಹ್ಮನ ಅನುಗ್ರಹದಿಂದ ಪುಣ್ಯದ ಫಲಗಳು ಸಂಯಾಂತಿ ನಮ್ಮನ್ನು ಬಂದು ತಲುಪ್ತವೆ ಜೀವರನ್ನ. ಯಾರಿಂದಾಗಿ ಜೀವನಿಗೆ ಪುಣ್ಯದ ಫಲ ಬರ್ತದೋ ಅವನೇ ಬ್ರಹ್ಮ. ಏಷ ಹ್ಯೇವ ಸಾಧು ಕರ್ಮ ಕಾರ್ಯತಿ ಅಂತ ಹೀಗೆ ಚಾಂದೋಗ್ಯ ಉಪನಿಷತ್ನಲ್ಲೇ ಬಂದಿದ್ದ ಮಾತದು. ಪ್ರಾಯ ಇವನೇ ಎಲ್ಲಾ ಸಾಧು ಕರ್ಮಗಳನ್ನು ಕೂಡ ಮಾಡಿಸ್ತಾನೆ, ಹೊರತು ಇನ್ಯಾರು ಬೇರೆಯವರು ಯಾರು ಕೂಡ ಅದನ್ನ ಮಾಡಿಸೋರಿಲ್ಲ. ಆದ್ರಿಂದ ಇವನೇ ಸಂಯದ್ವಾಮ ಅಂತ ಅದ್ರ ತಾತ್ಪರ್ಯ. ಈ ಶಾಂಕರ ಭಾಷ್ಯದ ಮೂಲ ಗ್ರಂಥದ ನಮ್ಗೆ ಅವಲೋಕನಕ್ಕೆ ವಿಷಯ ಆಗದೆ ಇರಬಹುದು. ಸುಮಾರು 30 ವರ್ಷದ ಹಿಂದೆ 1996ನೇ ಇಸ್ವಿಯಲ್ಲಿ ವಿದ್ವಾನ್ ಕೆ ಕೃಷ್ಣ ಭಟ್ಟ ಅನ್ನುವರು ಬ್ರಹ್ಮಸೂತ್ರಗಳು ಮತ್ತು ಶಾಂಕರ ಭಾಷೆ ಇದೆರಡನ್ನು ಕೂಡ ಅನುವಾದ ಮಾಡಿದ್ದಾರೆ. ಅದು ಈ ರಾಮಚಂದ್ರಾಪುರ ಸ್ವಾಮಿಗಳು, ಆ ಹಿರಿಯ ಸ್ವಾಮಿಗಳು, ಅವರ ಆಶೀರ್ವಚನ ಇದೆ ಅದಕ್ಕೆ. ಹಾಗೆಯೇ ಶೃಂಗೇರಿ ಸ್ವಾಮಿಗಳ ಆಶೀರ್ವಚನ ಇದೆ, ಎಡನೀರು ಸ್ವಾಮಿಗಳ ಆಶೀರ್ವಚನ ಇದೆ. ನಿಮ್ಮ ಅವಲೋಕನಕ್ಕಾಗಿ ಇದನ್ನು ಹೇಳಿದೆ. ಅದರಲ್ಲಿ ತುಂಬಾ ಸರಳವಾಗಿ ಇದೆಲ್ಲ ಸೂತ್ರಗಳ ಅರ್ಥಗಳನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಇಲ್ಲೇ ನಾವು ನೋಡ್ತಿದ್ದೀವಿ, ಹಾಗೇನೆ ಅಲ್ಲೇ ಅರ್ಥ ಇದೆ. ಇಂದ್ರಿಯಕ್ಕೆ ಅಧಿಷ್ಠಾತ್ರ ಯಾರು, ದೇವತನೋ ಪರಬ್ರಹ್ಮನೋ ಅಂತ ಹೀಗೆಲ್ಲ ಸಂಶಯ. ಅದಕ್ಕೆ ಛಾಯಾತ್ಮ ಅಂದ್ರೆ ಈ ಪ್ರತಿಬಿಂಬನೇ ಅಲ್ಲಿ ವಿಷಯ ಅಂತ ಅವ್ರದ್ದು ಪೂರ್ವ ಪಕ್ಷ. ಅಲ್ಲಿ ಅನುವಾದ ಮಾಡುವಾಗ ಆ ಕೃಷ್ಣ ಭಟ್ರು ಕೆಲವು ಬೇರೆ ಬೇರೆ ಉಪನಿಷತ್ತುಗಳನ್ನು, ಮೂಲ ಚಾಂದೋಗ್ಯ ಉಪನಿಷತ್ನಲ್ಲಿ ಬಂದಿರುವ, ಮೂಲ ಶಾಂಕರ ಭಾಷೆಯಲ್ಲಿ ಬಂದಿರುವ ಕೆಲವು ಮಾತುಗಳನ್ನು ಕೂಡ ಉದಾಹರಣೆ ಕೊಟ್ಟಿದ್ದಾರೆ. ರಶ್ಮಿಭಿ ಯೇಷೋಸ್ಮಿನ್ ಪ್ರತಿಷ್ಠಿತ ಅಂತ ಬೃಹದಾರಣ್ಯಕ ಉಪನಿಷತ್ತು. ಈ ಇಂಥವೆಲ್ಲ ಕೆಲವು ಬೇರೆ ವಾಕ್ಯಗಳನ್ನು ಕೂಡ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತೂ ಪರಮಾತ್ಮ ಇದಲ್ಲ ಅಂತ ಅರ್ಥ. ಸೂರ್ಯನೇ ಇಲ್ಲಿ, ಆದಿತ್ಯ ಪುರುಷನೇ ಇಲ್ಲಿ ಗ್ರಾಹ್ಯ. ಯಾಕೆಂದ್ರೆ ತನ್ನ ಸೂರ್ಯ ಕಿರಣಗಳ ಮೂಲಕ ಅವನಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ ಅಂತ ಹೀಗೆ ಬಂದಿದೆ. ಸಿದ್ಧಾಂತವನ್ನು ಕೂಡ ಹೇಳುವಾಗ ಸ ಆತ್ಮ ತತ್ವಮಸಿ ಇತ್ಯಾದಿಗಳನ್ನೇ ಹೇಳಿದ್ದಾರೆ. ಆದ್ರೆ ಸಂಯದ್ವಾಮತ್ವ ಅನ್ನೋದಕ್ಕೆ ಏನರ್ಥ ಅಂತ ಅವರಲ್ಲಿ ವಿವರಣೆ ಮಾಡಲಿಲ್ಲ ಆ ಪುಸ್ತಕದಲ್ಲಿ. ಆದ್ರೂ ಕೂಡ ನೀವು ಯಾರಾದ್ರೂ ಆ ಪುಸ್ತಕವನ್ನು ಗಮನಿಸಿ ನೋಡಬಹುದು. ಶಾಂಕರ ಭಾಷ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಸರಳವಾಗಿ ಒಂದು ಇದೆ, ಅದು ಅನುವಾದನೂ ಚೆನ್ನಾಗಿದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.